ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸೌಜನ್ಯ ಝೋನ್. ಸೊ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಡೈಲಿ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ಬೆಳಗ್ಗೆ ಎದ್ದು ಇವತ್ತು ನನ್ನ ಮಗಳಿಗೆ ಇಂಜೆಕ್ಷನ್ ಇತ್ತು. ಸೊ ಇಂಜೆಕ್ಷನ್ ಹಾಕ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಹಾಕಿಸ್ಕೊಂಡು ಬಂದು ಮಲಗಿದಾಳೆ ಇವಾಗ ಪಾಪ. ಬೆಳಗ್ಗೆನೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅಲ್ಲಿ ಹೋಗೋದು ಇಂಜೆಕ್ಷನ್ ಮಾಡಿಸ್ಕೊಂಬರೋದೆಲ್ಲ, ಬಟ್ ಆಗಲಿಲ್ಲ. ಸ್ವಲ್ಪ ಗಡಿಬಿಡಿಯಲ್ಲಿ ಬೆಳಗ್ಗೆ ಹೋಗಿದ್ದು ಮಾಡೋಕ್ಕಾಗಲಿಲ್ಲ ವಿಡಿಯೋನ. ಸೊ ಮನೆಗೆ ಬಂದು ಮಲಗಿದ್ದಾಳೆ. ಎದ್ದ ಮೇಲೆ ಏನೋ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಫೀವರ್ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವತ್ತು ನನ್ನ ಅಕ್ಕಂದಿರಿಬ್ರು ಮನೆಗೆ ಬರ್ತಾ ಇದ್ದಾರೆ. ಸೊ ಇನ್ನೊಂದು 3 ದಿನ ಆದಮೇಲೆ ಹಬ್ಬ ಇದೆ ನಮ್ಮೂರಲ್ಲಿ. ಹಬ್ಬಕ್ಕೋಸ್ಕರ ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಒಬ್ಳು, ಸಂಜೆ ಒಬ್ಳು ಬರ್ತೀನಿ ಅಂತ ಹೇಳಿದ್ರು. ಬೆಂಗಳೂರಿಂದ ಬರ್ತಾ ಇದ್ದಾರೆ. ಇವಾಗ ಹೊರಟಿದ್ದಾರಂತೆ ಒಬ್ಬರು, 2ನೇ ಅಕ್ಕ ಇವಾಗ ಹೊರಟಿದ್ದಾಳೆ. ಅಲ್ಲಿ ಬರೋಷ್ಟೊತ್ತಿಗೆ ನೋಡ್ಬೇಕು ಎಷ್ಟೊತ್ತಿಗೆ ಬಂದು ತಲುಪ್ತಾಳೆ ಅಂತ. ಇನ್ನೊಂದು ಅಕ್ಕ ಮಧ್ಯಾಹ್ನ ಮೇಲೆ ಹೊರಡ್ತಾಳೆ ಅಂತ ಹೇಳಿದ್ದಾಳೆ. ನೋಡೋದು ಯಾವಾಗುತ್ತೆ, ಯಾವಾಗ ಬರ್ತಾಳೆ. ಅವ್ರಿಗೋಸ್ಕರ ನಮ್ಮ ಮಮ್ಮಿ ಏನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮಗಳಿಗೆ ಬರ್ತಾ ಇದ್ದಾರೆ ಅಂತ. ಸೊ ನೋಡೋಣ, ಇವತ್ತಿನ ಬ್ಲಾಗ್ ಹಾಗೆ ಹೋಗ್ತಾ ಇರುತ್ತೆ. ಅವ್ರು ಬರ್ತಾರೆ, ಅವ್ರಿಗೇನು ಮಾಡ್ತಾ ಇದ್ದೀವಿ, ಅವರು ಬಂದ ಮೇಲೆ ಏನು ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀವಿ. ಹಾಗೆ ನಿನ್ನೆ ನೈಟ್ ತಾನೇ ಅಷ್ಟು ಮಳೆ ಬಂದಿದೆ. ಇವತ್ತು ಬೆಳಗ್ಗೆ ಎಷ್ಟು ಬಿಸಿಲಿದೆ ನೋಡಿ. ಮಳೆ ಬಂದಿದೆ ನಿನ್ನೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಮ್ಮ ಮಮ್ಮಿಗೆ ಮಗಳು ಅಳಿಯ ಬರ್ತಿದ್ದಾರೆ, ಮೊಮ್ಮಕ್ಕಳು ಬರ್ತಿದ್ದಾರೆ ಅಂತ ಫುಲ್ಲು ಖುಷಿ. ಸಿರಿ ಏನೇನೋ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ಹಾಗೆ ನೋಡ್ತಾ ಇರಿ, ತೋರಿಸ್ತೀನಿ. ನೋಡಿ, ಇಲ್ಲಿ ಮೊಮ್ಮಕ್ಕಳಿಗೆ ಅಂತ ಇಷ್ಟು ಮೊಟ್ಟೆ ತರಿಸಿಟ್ಟಿದ್ದಾರೆ. ಈ ಮೊಟ್ಟೆನ ಎಲ್ಲ ನಾನು ತಿನ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಮ್ಮಿ ಮನೆಗೆ ಕೆಲಸದವ್ರು ಬಂದಿದ್ರು. ಸೊ ಅವರೆಲ್ಲ ತಿಂದಷ್ಟು ಖಾಲಿ ಮಾಡಿದ್ದೀವಿ. ಇಷ್ಟು ಮೊಟ್ಟೆ ಉಳಿದಿದೆ, ಮೊಮ್ಮಕ್ಕಳಿಗೆ ಅಂತ ತೆಗೆದಿಟ್ಟಿದ್ದಾರೆ. ಸೊ ಮಳೆ ಬರ್ತಾ ಇದೆ. 3 ಗಂಟೆ ಆಗಿದೆ, ಇವಾಗ ಮಳೆ ಬರ್ತಾ ಇದೆ. ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವ್ರು ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ. ನೆನ್ನೆನೂ ನೈಟ್ ಮಳೆ ಬಂದಿತ್ತು. ಬೆಳಗಿಂದ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಇವಾಗ ಮಳೆ ಬರ್ತಾ ಇದೆ. ಇವ್ರ ಮನೆ ಕೆಲಸ ಮಾಡಿಸ್ತಾ ಇದ್ದಾರೆ. ಏನೇನೋ ಪಾಪ ಬಟ್ಟೆ ಎಲ್ಲ ಒಗ್ದಾಕೊಂಡಿದ್ರು. ಆ ಕಡೆ ಬಿಸಿಲಿದೆ, ಈ ಕಡೆ ಮಳೆನೂ ಬರ್ತಾ ಇದೆ. ಮಳೆ ಬಿಸಿಲು ಇದೆ, ಮಳೆನೂ ಇದೆ. ಕಾರ್ ಬಂತು. ಅದೇ ಕಾರು ಇವಾಗ ಆ ಕಡೆಯಿಂದ ಹೋಗಿ ಯೂಟರ್ನ್ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ. ಅದೇ ಕಾರು ಬರ್ತಾ ಇದೆ ನೋಡಿ. ನಮ್ಮ 2ನೇ ಅಕ್ಕನ ಮತ್ತೆ ಭಾವನ ಆಗಮನ. ಬೆಳಗ್ಗೆ ಒಂದು 11 ಗಂಟೆ ಮೇಲೆ ಬರ್ತೀನಿ ಅಂತ ಅಂದವರು ನೈಟ್ 7:15 ಬರ್ತಾ ಇದ್ದಾರೆ. ಇವಳು 2ನೇ ಅಕ್ಕ ಲಾವಣ್ಯ ಅಂತ. ಅಕ್ಕ ಮತ್ತೆ ಭಾವ ಮತ್ತೆ ಅವಳ ಮಗ ಬಂದಿದ್ದಾರೆ. ನನಗಂತೂ ವೆಯ್ಟ್ ಮಾಡಿ ಸಾಕಾಗೋಯ್ತು. ಬನ್ನಿ, ಅವರು ಬಂದಿದ್ದಾರೆ, ಮಾತಾಡ್ಸೋಣ. ಎಲ್ಲಿಗೆ? ಬಾಲ್ ಏನಕ್ಕೆ? ಈಗಲೇ ಬಾಲ್ ಆಡ್ತಾ ನೀನು. ಅಣ್ಣ ಬರ್ಲಿ ಬಿಡು, ಹೋಗು. ಕೇರ್ಫುಲ್.
ಅಷ್ಟೇನಾ? ಹಾಯ್ ಮಾಡಿ. ಹಲೋ. ಮಮ್ಮಿ ಹಾಯ್. ಇವ್ರ ಹೆಸರು ಲಾವಣ್ಯ ಅಂತ. ಇವ್ರ ಔಟ್ಫಿಟ್ ನೋಡಿ. ಸೂಪರ್ ಆಗಿದೆ. ಟ್ರಾವೆಲ್ ಮಾಡೋದಕ್ಕಿದೆ ಆಗ್ಬೇಕು. ಫ್ರೀಯಾಗಿರ್ಬೇಕು ನಾವು. ಅವ್ನು ಶೂಸ್ ತೋರಿಸು. ಎಲ್ಲಿ ಶೂ ತೋರಿಸಿ. ಇಷ್ಟ ಲೈಟಿಗೆ ತೋರಿಸ್ತಾನ. ಯಾರು ತೆಕ್ಕೊಟ್ಟಿದ್ದು? ನನಗೆ ಕೊಡ್ತೀಯ? ಹಾಯ್ ಹೇಳಿ ಸಿಂಕು. ಹೋಗಿನಿ. ನನಗೆ ಕೊಡ್ತೀಯ ಬಾಲು? ಒಳಗೋಗಿ. ವೆರಿ ಗುಡ್. ಈಗಲೇ ಮುಟ್ಟಬಾರ್ದು ಅಲ್ಲಪ್ಪ. ಸೌಜಿ ಆಂಟಿಗೆ ಬುದ್ಧಿನೇ ಇಲ್ಲ. ಕೇರ್ಫುಲ್ ಕೇರ್ಫುಲ್. ಒಂದೊಂದು ತೆಗ್ದಿದ್ದಣ. ಇವರು RCB ಫ್ಯಾನ್ ಇದ್ದಾರೆ. ಇವತ್ತು RCB ಮ್ಯಾಚ್ ಇರೋದು ಬಂದಿದ ತಕ್ಷಣ ಮ್ಯಾಚ್ ನೋಡ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ತಯಾರಿ ನಡೀತಾ ಇದೆ. ಇಲ್ಲಿ ಚಿಕನ್ಗೆ ರೆಡಿ ಆಗ್ತಾ ಇದೆ. ಹಾಲು ಕಾಯ್ದಿದೆ. ಇಲ್ಲಿ ಫಿಶ್ ಇದೆ. ವೆಜ್ ಅವ್ರಿಗೆ ವೆಜ್ ಇದೆ. ಸೊ ಇದು ಕಡುಬು, ಅಕ್ಕಿ ಕಡುಬು. ನೋಡಿ ಬೆಳಗ್ಗೆ ತಾನೇ ತುಪ್ಪ ಕಾಯಿಸಿ ಇಟ್ಟಿದ್ದಾರೆ. ತುಪ್ಪ ಎಲ್ಲ ಕಾಯಿಸಿ ಇಟ್ಟಿದ್ದಾರೆ. ಆದ್ರೂ ಹಸಿ ಬೆಣ್ಣೆನ ಇಷ್ಟು ಉಳಿಸ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಅವ್ರ ಮೊಮ್ಮಕ್ಕಳಿಗೋಸ್ಕರ ಇಷ್ಟು ಹಸಿ ಬೆಣ್ಣೆ ಉಳಿಸ್ಕೊಂಡಿದ್ದಾರೆ. ಅಲ್ಲ ನನ್ನ ಮೊದಲನೇ ಅಕ್ಕ ಕೂಡ ಬಂದ್ಬಿಟ್ಟಿದ್ದಾಳೆ. ಅವ್ರು ಬಂದಾಗ 9:30 ಆಗಿತ್ತು. ಟೈಮಲ್ಲಿ ನಾನು ನನ್ನ ಮಗಳನ್ನ ಮಲಗಿಸ್ತಾ ಇದ್ದಿದ್ರಿಂದ ಅವ್ರು ಬರೋದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬೆಂಗಳೂರಿಂದ ಬಂದಿದ್ದಾರೆ. ಬಂದಿರೋದೇ ಲೇಟ್ ಆಗಿರೋದ್ರಿಂದ ಫುಲ್ ಟಯರ್ಡ್ ಆಗಿರ್ತಾರೆ. ಸೊ ಹಾಗಾಗಿ ಬಂದಿದ ತಕ್ಷಣ ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ. ಹಾಗೆ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊರ ಹಬ್ಬ ಇರೋದ್ರಿಂದ ಇಡೀ ಫ್ಯಾಮಿಲಿಯವರು ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ಮಕ್ಕಳಿಗೆಲ್ಲ ಫುಲ್ ಖುಷಿ. ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಫುಲ್ ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಅಲ್ಲಿ ಹೇಳಿ ಸಂಜೆಂಟಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಿದು? ಮಶ್ರೂಮ್. ಏನಿದು? ಫ್ರೈಡ್ ರೈಸ್. ಅದು ಮಶ್ರೂಮ್. ನಾವು ವೆಜಿಟೇರಿಯನ್. ತರ್ಸಿ ವೆಜ್ ನಾವು ಚೆನ್ನಾಗಿ ನಾನ್ ವೆಜ್ ಮಾಡ್ತಾರೆ. ಎಲ್ಲೋಗ್ತಾ ಇದ್ದೀರಾ? ಹಾ ಚಿಂಕು ಎಲ್ಲೋಗ್ತಿದ್ದೀರಾ? ಯಾರು ಬೇಕು ನಿಮ್ಗೆ? ಅಲ್ಲಿ ಹೋಗಂಗಿಲ್ಲ.
ಅಲ್ಲಿ ಹೋಗಂಗಿಲ್ಲ ತಂಗಿ ಹೇಳ್ತಾಳೆ, ಅಲ್ಲಿ ಹೋಗಂಗಿಲ್ಲ ತಂಗಿ ಬೇಬಿ ಹೇಳ್ತಾಳೆ. ಬಾ ಮ್ಯಾಗಿ ಬಾ, ಹೋಗು ಬಟ್ಟೆ ಹೋಗು, ಬಟ್ಟೆ ಹೋಗು, ಏನು ಮಳೆ ಹೋಗು, ಹೋಗು ಅಲ್ಲಿ ಹೋಗು. ಎಲ್ಲಿದೆ ಬಿಸ್ಕೆಟು? ಮತ್ ಬಿಸ್ಕೆಟ್ ತಿನ್ನು ಅಂತ ಕರಿತಾ ಇದೀಯಾ? ಚೀಚಿ ತಂದ್ಕೊಡು. ಚೀಚಿ ಕೊಡ್ತೀಯಾ? ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಮಕ್ಕಳಂತೂ ತುಂಬಾನೇ ಖುಷಿಯಾಗಿದ್ದಾರೆ. ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದಾರಲ್ಲ, ಅವ್ರಿಗೆ ಆಟ ಆಡೋದಕ್ಕೆ ಎಲ್ಲ ತುಂಬಾನೇ ಅನುಕೂಲವಾಗಿದೆ. ನಮಗೂ ಹೀಗೇನೆ ಅಜ್ಜಿ ಮನೆಗೆ ಹೋಗೋದು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಅಜ್ಜಿ ಮನೆಗೆ ಹೋಗಿ ಎಲ್ಲರೂ ಸೇರ್ಕೊಂಡು ಕಸಿನ್ಸ್ ಎಲ್ಲ ಸೇರ್ಕೊಂಡು ಆಟ ಆಡೋದು ಅಂದ್ರೆ ಏನೋ ಒಂಥರ ಸ್ವರ್ಗ ಸಿಕ್ಕಿದೆ. ಇನ್ನು ಊಟ ಎಲ್ಲ ಆದಮೇಲೆ, ಮಕ್ಕಳೆಲ್ಲ ಆಟ ಎಲ್ಲ ಆಡಾದ್ಮೇಲೆ, ಸ್ವಲ್ಪ ಮಾತುಕತೆ ಎಲ್ಲ ಆದಮೇಲೆ ಎಲ್ಲರೂ ಮಲ್ಗೋದಕ್ಕೆ ರೆಡಿ ಆದರು. ನಾನು ಪಾಪು ಇರೋದ್ರಿಂದ ಸಪ್ರೇಟ್ ರೂಮಲ್ಲಿ ಮಲಗಿದ್ದೆ. ಇನ್ನು ಭಾವಂದಿರೆಲ್ಲ ಇನ್ನೊಂದು ರೂಮಲ್ಲಿ ಮಲಗಿದ್ರು. ಅಕ್ಕಂದಿರು, ಮಮ್ಮಿ ಎಲ್ಲ ಮಕ್ಕಳು ಎಲ್ಲ ಮುಂದೆ ಹಾಲಲ್ಲಿ ಮಲ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಒಂಥರ ಮಜಾ ಇರುತ್ತೆ ಈ ಥರ ಒಟ್ಟಿಗೆ ಮಲ್ಕೊಂಡು ಮಾತಾಡ್ಕೊಂಡು ನೈಟ್ ಇಡೀ ಮಲ್ಗೋದ್ರಿಂದ. ಇನ್ನು ಬೆಳಗ್ಗೆ ಆಯಿತು. ಬೆಳಗ್ಗೆ ಆದಮೇಲೆ ಸ್ವಲ್ಪ ಮಕ್ಕಳೆಲ್ಲ ಲೇಟಾಗಿದ್ರು. ನಮ್ಮ ಮೊದಲನೇ ಅಕ್ಕನ ಮಗ ಅವನ ತಮ್ಮನಿಗೆ ಅಂತ ಎರಡನೇ ಅಕ್ಕನ ಮಗನಿಗೆ ಒಂದು ರಿಮೋಟ್ ಕಾರ್ ತಂದು ಕೊಟ್ಟಿದ್ದ. ಸೊ ಫುಲ್ ಅದರಲ್ಲೇ ಆಟ. ಒಂದು ಕಾರ್ನ ಎಷ್ಟು ಇಷ್ಟಪಟ್ಟಿದ್ದ ಅಂದರೆ ದಿನ ಇಡೀ ಆ ಕಾರ್ನ ಬಿಟ್ಟೇ ಇಲ್ಲ, ಅದರಲ್ಲೇ ಆಟ ಆಡ್ಕೊಂಡಿದ್ದ. ಇನ್ನು ನಮ್ಮ ಎರಡನೇ ಭಾವ ಬಂದ್ಬಿಟ್ಟು ಕುಂಬಳಕಾಯಿನ ಕಟ್ ಮಾಡ್ತಾ ಇದ್ದಾರೆ ಜ್ಯೂಸ್ ಮಾಡೋದಕ್ಕೆ ಅಂತ. ಎವ್ರಿ ಡೇ ಮಾರ್ನಿಂಗ್ ಅವರು ಕುಂಬಳಕಾಯಿ ಜ್ಯೂಸ್ನ ಕುಡಿತಾರೆ. ಮಧ್ಯಾಹ್ನ ಊಟ ಆದಮೇಲೆ ಆಟ ಆಡಿ ಸುಸ್ತಾಗಿದ್ದ ಮಕ್ಕಳು ಸ್ವಲ್ಪ ಹೊತ್ತು ಮಲ್ಕೊಂಡೆಲ್ಲ ಆದಮೇಲೆ ಸಂಜೆ ಹೊತ್ತು ಎದ್ಬಿಟ್ಟು ಮನೆ ಮುಂದೆನೇ ಸ್ವಲ್ಪ ವಾಕಿಂಗ್ ಮಾಡಿದ್ರು. ಚಿಕ್ಕಮ್ಮ ವಾಕಿಂಗ್ ಮಾಡ್ತಾ ಇದ್ದಾನೆ, ದೊಡ್ಡಕ್ಕ ಅವನ್ನ ನೋಡ್ಕೋತಾ ಇದ್ದಾಳೆ ಹಾಗೆ ವಾಕಿಂಗ್ ಮಾಡಿಕೊಂಡು. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬಾಯ್.